Praise the Lord. Hallelujah. Praise the Lord. Hallelujah. Praise the Lord. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅರ್ಗಾನ್ ಜೇಸು, ಅರ್ಗಾನ್ ಜೇಸು, ಮಹಿಮಾ ಜೇಸು, ಮಹಿಮಾ ಜೇಸು, ಹೊಗಳ ಜೇಸು, ಹೊಗಳ ಜೇಸು, ಆರಾಧನ್ ಜೇಸು, ಆರಾಧನ್ ಜೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. Thank you Jesus, thank you Jesus, praise you Jesus, praise you Jesus. I adore you Jesus, I adore you Jesus, I glorify Jesus, I glorify Jesus. Hallelujah, 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 hallelujah. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ಆರಾಧನೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ಈ ಶಿಲುಬೆಯ ಆರಾಧನೆ, ಯೇಸು ಸ್ವಾಮಿಯ ಈ ಸ್ಮರಣೆ ಈ ರಾತ್ರಿ ನಮ್ಮೆಲ್ಲರಿಗೂ ಒಂದು ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಪ್ರಭು ಯೇಸುವನ್ನು ನಮ್ಮ ಹೃದಯ ಅಂತರಾಳದಲ್ಲಿ ನಾವು ನೋಡುತ್ತಾ, ಪ್ರಭು ಯೇಸುವನ್ನು ನಮ್ಮ ಹೃದಯಕ್ಕೆ ನಾವು ಬರಮಾಡಿಕೊಳ್ಳುತ್ತಾ, ನಮಗಾಗಿ ಶಿಲುಬೆಯಲ್ಲಿ ತೂಗಿ ಪ್ರಾಣ ತ್ಯಾಗ ಮಾಡಿದ ಪ್ರಭು ಯೇಸುವನ್ನ ನಮ್ಮ ಸರ್ವಸ್ವವಾಗಿಸಿಕೊಳ್ಳುತ್ತಾ, ಯೇಸುವೇ ಸ್ವರ್ಗದಿಂದ ನನ್ನಲ್ಲಿಗೆ ಇಳಿದು ಬಂದಿರಿ ಸ್ವಾಮಿ, ಯೇಸುವೇ ಇಂದು ನನ್ನ ಮನೆಗೆ ಇಳಿದು ಬಂದಿರಿ ಸ್ವಾಮಿ, ಸ್ವಾಮಿ ಇಂದು ನನ್ನ ಹೃದಯಕ್ಕೆ ಇಳಿದು ಬಂದಿರಿ ಸ್ವಾಮಿ, ಇಂದು ನನ್ನ ಹೃದಯಕ್ಕೆ ಇಳಿದು ಬಂದಿರಿ ಸ್ವಾಮಿ, ನನ್ನ ಜೀವನಕ್ಕೆ ಇಳಿದು ಬಂದಿರಿ ಸ್ವಾಮಿ ಎಂದು ವಿಶ್ವಾಸದಿಂದ ಆ ಪ್ರಭು ಯೇಸುವನ್ನ ಕೂಗಿ ಕರೆಯುವ, ಪ್ರಭು ಯೇಸುವನ್ನ ನಾವು ಕೂಗಿ ಕರೆಯುವ. ಯಾಕೆಂದರೆ ಯೇಸುವೇ ನಮಗೆ ಸರ್ವಸ್ವವಾಗಿದ್ದಾರೆ, ಅವರೇ ನಮಗೆ ಜೀವ ಜಲವಾಗಿದ್ದಾರೆ. ಆ ಪ್ರಭು ಯೇಸುವನ್ನು ಆರಾಧಿಸುತ್ತಾ, ಆ ಪ್ರಭು ಯೇಸುವನ್ನು ಮಹಿಮೆ ಪಡಿಸುತ್ತಾ, ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ, ಯೇಸುವೇ ನಿಮಗೆ ಆರಾಧನೆ ಎಂಬುದಾಗಿ ವಿಶ್ವಾಸದಲ್ಲಿ ನಾವು ಹಾಡುವ. ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ಪ್ರಿಯರೇ. ಪ್ರಿಯರೇ, ಪ್ರತಿಯೊಬ್ಬರು ಈ ಶಿಲ್ಪಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತೆ ನೀವು ಸಹ ಪ್ರೋತ್ಸಾಹಿಸಿರಿ. ಎಲ್ಲ ನಿಮ್ಮ ಗ್ರೂಪ್ಗಳಲ್ಲಿರುವ ಎಲ್ಲರನ್ನ ಆಹ್ವಾನಿಸಿರಿ. ದೇವರು ಈಗೋ ಅನಂತ ಕೃಪೆಯಿಂದ ನಮ್ಮೆಲ್ಲರನ್ನ ತುಂಬುವಂತ ಸಮಯ. ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ, ಜೀವಿತೆ ನಿನ್ನಲ್ಲೇ. ಯೇಸುವೇ ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ
ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಅವರೇ ನಮ್ಮ ಬಾಳಿಗೆ ಬೆಳಕು, ನಮ್ಮ ಒಡಲಿಗೆ ಉಸಿರು, ನಮ್ಮ ಜೀವನದಲ್ಲಿ ಬೆಳಕನ್ನು ತರುವವರು ಅನುಭವಿಸುವ ಕಲಿಯುವ ಸ್ವಾಮಿ. ನಮ್ಮ ಬಾಳಿಗೆ ಬಂದಿರಿ ಸ್ವಾಮಿ, ನಮ್ಮ ಜೀವನಕ್ಕೆ ಬಂದಿರಿ ಸ್ವಾಮಿ, ನಮ್ಮಲ್ಲಿರುವಂತಹ ಎಲ್ಲ ಕೊರತೆಗಳನ್ನು ತೆಗೆದುಹಾಕಲು ಬಂದಿರಿ ಸ್ವಾಮಿ. ನಮ್ಮ ಮಾನಸಿಕ ನೆಲೆಯಲ್ಲಿರುವಂತಹ ಎಲ್ಲ ಕೊರತೆಗಳು, ನಮ್ಮ ಆಂತರಿಕ ಹೃದಯದಲ್ಲಿರುವಂತಹ ಎಲ್ಲ ಗಾಯದ ಕೊರತೆಗಳು, ನಮ್ಮ ಕುಟುಂಬ ಜೀವನದಲ್ಲಿರುವಂತಹ ಎಲ್ಲ ಕೊರತೆಗಳು ಸ್ವಾಮಿ, ಎಲ್ಲವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನೀವಿಲ್ಲದೆ ನನಗೆ ಈ ಲೋಕದಲ್ಲಿ ಏನೂ ಇಲ್ಲ ಸ್ವಾಮಿ, ನೀವಿಲ್ಲದೆ ನನಗೆ ಈ ಲೋಕದಲ್ಲಿ ಯಾವುದೂ ಇಲ್ಲ ಸ್ವಾಮಿ ಎಂಬುದಾಗಿ ವಿಶ್ವಾಸದಲ್ಲಿ ಆ ಪ್ರವೇಶವನ್ನು ಕರೆದು ನಾವು ಆಡೋಣವೇ. ನೀನೆ ನನ್ನ ಬಾಳಿನ ಬೆಳಕು, ನೀನೆ ನನ್ನ ಒಡಲಿನ ಉಸಿರು, ನೀನೆ ನನ್ನ ಬಾಳಿನ ಬೆಳಕು, ನೀನೆ ನನ್ನ ಒಡಲಿನ ಉಸಿರು. ನುಡಿಸು ಎನ್ನಲಿ ಜೀವಾಮೃತವ, ನುಡಿಸು ಎನ್ನಲಿ ನಿನ್ನ ನಾಮ, ಸಾರುವೆ ಜಗದಿ ಪೂಜ್ಯ ನಾಮ. ಯೇಸುವೆ ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಯೇಸುವೆ ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಅವರೇ ನಮ್ಮ ಆತ್ಮದ ಜಲವಾಗಿದ್ದಾರೆ, ನಮ್ಮ ತ್ಯಾಗದ ಫಲವಾಗಿದ್ದಾರೆ. ಆ ಪ್ರಭು ಯೇಸುವನ್ನ ಕರೆಯೋಣ. ಸ್ವಾಮಿ, ನನ್ನಲ್ಲಿ ನಿಮ್ಮ ಜೀವಾಮೃತವನ್ನ ಹರಿಸಿರಿ ಸ್ವಾಮಿ, ನನ್ನನ್ನು ಸರಿಹಿಸಿ ಸ್ವಾಮಿ. ಸ್ವಾಮಿ, ಪ್ರೀತಿ ಪಾತ್ರನಾಗಿ ನನ್ನನ್ನು ಮಾರ್ಪಡಿಸಿರಿ ಸ್ವಾಮಿ. ಯೇಸುವೆ, ನೀವೇ ನನ್ನ ಬಿಡುಗಡೆಯಲ್ಲವೇ? ಯೇಸುವೆ, ನೀನೇ ನನ್ನ ಸೌಖ್ಯವಲ್ಲವೇ? ಯೇಸುವೆ, ನೀವೇ ನನ್ನ ಸಕಲವಲ್ಲವೇ? ಯೇಸುವೆ, ನೀವೇ ನಮ್ಮ ಜೀವನವಲ್ಲವೇ? ನಿಮ್ಮಿಂದಲೇ ಅಲ್ಲವೇ ಯೇಸುವೆ? ನೀವೇ ನಮ್ಮ ಉಸಿರಲ್ಲವೇ ಯೇಸುವೆ? ಯೇಸುವೆ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ ಯೇಸುವೆ? ಯೇಸುವೆ, ಕರುಣಿಸಿರಿ ಯೇಸುವೆ, ನಿಮ್ಮ ಅನಂತ ಕೃಪೆಯಿಂದ ಕರುಣಿಸಿರಿ ಯೇಸುವೆ. ನಿಮ್ಮ ಸಾನ್ನಿಧ್ಯದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ, ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ. ಯೇಸು ರಾಜ, ಕರುಣಿಸಿರಿ ರಾಜ, ನಿಮ್ಮ ಕೃಪೆಯಿಂದ ತುಂಬಿ ನನ್ನನ್ನು ಅಭಿಷೇಕಿಸಿರಿ ರಾಜ, ಅಭಿಷೇಕಿಸಿರಿ ರಾಜ. ನೀನೆ ನನ್ನ ಆತ್ಮದ ಜಲವು, ನಾನೇ ನಿನ್ನ ತ್ಯಾಗದ ಫಲವು. ನೀನೆ ನನ್ನ ಆತ್ಮದ ಜಲವು, ನಾನೇ ನಿನ್ನ ತ್ಯಾಗದ ಫಲವು. ಹರಿಸು ಎನ್ನಲಿ ಜೀವಾಮೃತವ, ಹರಿಸು ಎನ್ನಲಿ ಜೀವಾಮೃತವ. ಸಲಹು ಎನ್ನ ಪ್ರೀತಿ ಪಾತ್ರ, ಯೇಸುವೆ ಸ್ತೋತ್ರ. ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನನ್ನೇ. ಯೇಸುವೆ ಸ್ತೋತ್ರ, ಹೃದಯವನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಯೇಸುವೆ ಸ್ತೋತ್ರ.
ನನ್ನನ್ನೇ ಜೀವಿಪೆನೆ ನಿನ್ನಲ್ಲೇ. Hallelujah ಸ್ತೋತ್ರ, Hallelujah ಸ್ತೋತ್ರ, Hallelujah, 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 Hallelujah. ಯೇಸುವೇ ಸ್ತೋತ್ರ, ಹೃದಯವನ್ನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಯೇಸುವೇ ಸ್ತೋತ್ರ, ಹೃದಯವನ್ನರ್ಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಪ್ರಿಯರೇ, ಈ ಲೋಕವೆಲ್ಲ ಪ್ರಶಾಂತವಾಗಿರುವ ಸಮಯ. ಮತ್ತಾಯನ ಶುಭ ಸಂದೇಶ 11:28 ವಾಕ್ಯ. ಕಷ್ಟಪಡುವವರೇ, ಭಾರ ಹೊತ್ತವರೇ, ಬಳಲಿ ಬೆಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ವಿಶ್ರಾಂತಿಯನ್ನು ಕೊಡುವಂತಹ ದೇವರ ಸಾನ್ನಿಧ್ಯ ನಾವಿದ್ದೇವೆ. ಪ್ರಿಯರೇ, ಈ ಆರಾಧನೆಯನ್ನ ವಿಶೇಷವಾಗಿ ಕುಡುಕುತನದಲ್ಲಿ ಬಿದ್ದಿರುವಂತಹ ಪ್ರತಿಯೊಬ್ಬರಿಗಾಗಿ, ಈ ಕುಡುಕುತನಕ್ಕೆ ಗುಲಾಮರಾಗಿ ತಮ್ಮ ಕುಟುಂಬಗಳನ್ನ ರಸ್ತೆಗೆ ಬಿಟ್ಟಿರುವಂತಹ, ಈ ಕುಡುಕುತನದ ಅವಸ್ಥೆಯ ನಿಮಿತ್ತವಾಗಿ ದಾರಿದ್ರ್ಯರಾಗಿ ಹೋಗಿರುವಂತಹ ಪ್ರತಿಯೊಬ್ಬರನ್ನ ನಾವು ಸಮರ್ಪಿಸೋಣ. ಪ್ರಿಯರೇ, ಇವತ್ತು ಈ ಕುಡುಕುತನ ಎಂಬುದು ಈ ಲೋಕದಲ್ಲಿ ಚಿಕ್ಕ ಬಾಲಕರಿಂದ ಪ್ರಾರಂಭವಾಗಿ ಹೋಗಿದೆ. ಹದಿಹರಿಯದ ಯುವಕರು ಈ ಕುಡುಕುತನಕ್ಕೆ ಗುಲಾಮರಾಗಿ ಹೋಗಿದ್ದಾರೆ. ಇದು ಒಂದು ಪ್ಯಾಷನ್ ಆಗಿ ಹೋಗಿದೆ ಈ ಕುಡುಕು. ಎಷ್ಟೋ ಜನರ ಮಧ್ಯದಲ್ಲಿ ಕುಡಿಯಲಿಲ್ಲ ಅಂದರೆ ಇಸ್ ಎ ನಾಟ್ ಜೆಂಟಲ್ ಮ್ಯಾನ್. ಕುಡಿದರೆ ಜೆಂಟಲ್ ಮ್ಯಾನ್, ಕುಡಿಲಿಲ್ಲ ಅಂದ್ರೆ ಅವನು ಜೆಂಟಲ್ ಮ್ಯಾನ್ ಇಲ್ಲ. ಇವತ್ತು ಸ್ವಲ್ಪವಾಗಿ ಕುಡಿದು 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 ಎಷ್ಟೋ ಜನ ಆ ಕುಡಿತಕ್ಕೆ ಗುಲಾಮರಾಗಿ ಹೋಗಿದ್ದಾರೆ. ಕೆಲವರ ಕುಡಿತ ಶೋಕಿಗಾಗಿ,
ಕೆಲವರ ಕುಡಿತ ನಾಶಕ್ಕಾಗಿ, ಕೆಲವರ ಕುಡಿತ ನೋವಿಗಾಗಿ, ಕೆಲವರ ಕುಡಿತ ಪ್ಯಾಷನ್ಗಾಗಿ, ಕೆಲವರ ಕುಡಿತ ನೋವಿಗಾಗಿ. ಎಷ್ಟೋ ಜನ ಇವತ್ತು ಕುಡಿತಕ್ಕೆ ಗುಲಾಮರಾಗಿರುವುದು ನೋವಿನ ನಿಮಿತ್ತವಾಗಿ. ಎಷ್ಟೋ ಒಳ್ಳೆಯವರನ್ನ ನಾವು ನೋಡ್ತೇವೆ, ಅಯ್ಯೋ ಎಷ್ಟು ಒಳ್ಳೆಯವರು ಇವರು, ಏನು ಹೀಗೆ ಆಗಿ ಹೋಗಿದ್ದಾರಲ್ಲ, ಅಯ್ಯೋ ಎಷ್ಟು ಒಳ್ಳೆಯ ಮನುಷ್ಯನಾಗಿದ್ದ ಇವನು, ಯಾಕೆ ಹೀಗೆ ಕುಡಿಲಿಕ್ಕೆ ಆಗ್ತಾ ಇದ್ದಾನೆ, ಯಾಕೆ ಹೀಗೆ ಕುಡುಕನಾಗಿ ಹೋಗಿದ್ದಾನೆ ಎಂಬಂತ ಪ್ರಶ್ನೆ ನಮಗೆ ನೋಡುವಾಗ. ಹೌದು ಪ್ರಿಯರೇ, ಹೀಗೆ ಕುಡುಕರಾಗಿರುವ ಪ್ರತಿಯೊಬ್ಬರನ್ನು ನಾವು ಸಮರ್ಪಿಸೋಣ. ನಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಕುಟುಂಬದಲ್ಲಿ, ಬಂಧು ಬಾಂಧವ್ಯದಲ್ಲಿ ಕುಡುಕರಾಗಿದ್ದರೆ ಅವರನ್ನೆಲ್ಲರನ್ನು ಸ್ಮರಿಸಿಕೊಳ್ಳಿ. ಕುಡಿತವಿಲ್ಲದೆ ಅವರಿಗೆ ಹಗಲು ಇರಲ್ಲ, ಇರುಳು ಇಲ್ಲ. ಕುಡಿಯದಿದ್ದರೆ ಅವರಿಗೆ ಸಮಾಧಾನವಿಲ್ಲ. ಆಸ್ತಿಯನ್ನು ಕಳೆದುಕೊಂಡ ಕಾರಣ ಕೆಲವರು ಕುಡುಕರಾಗಿ ಹೋಗಿದ್ದಾರೆ. ಇರುವ ಕೆಲಸವನ್ನು ಕಳೆದುಕೊಂಡ ಕಾರಣ ಕುಡುಕರಾಗಿ ಹೋಗಿದ್ದಾರೆ. ವಾಚಾಳಿ ಹೆಂಡತಿಯ ನಿಮಿತ್ತವಾಗಿ ಕುಡುಕರಾಗಿ ಹೋಗಿದ್ದಾರೆ. ಅವಮಾನದ ದೆಸೆಯಿಂದ ಕುಡುಕರಾಗಿ ಹೋಗಿದ್ದಾರೆ. ಮಾನಸಿಕವಾದ ಒತ್ತಡಗಳ ನಿಮಿತ್ತವಾಗಿ ಕುಡುಕರಾಗಿ ಹೋಗಿದ್ದಾರೆ. ಇರುವುದೆಲ್ಲವನ್ನ ಕಳೆದುಕೊಂಡು ಕುಡುಕರಾಗಿ ಹೋಗಿದ್ದಾರೆ. ಹೌದು ಪ್ರಿಯರೇ, ಹಲವಾರು ವಿಧದಲ್ಲಿ ಕುಡುಕುತನಕ್ಕೆ ಗುಲಾಮರಾಗಿ ಹೋಗಿದ್ದಾರೆ. ಇದನ್ನ ನೋಡ್ತೇವೆ. ರಸ್ತೆಯ ಬದಿಯಲ್ಲಿ ಬಿದ್ದು ಹೋಗಿರುತ್ತಾರೆ, ಮೋರಿಗಳ ಮೇಲೆ ಬಿದ್ದು ಹೋಗಿರುತ್ತಾರೆ, ಕಸದ ತೊಟ್ಟಿಗಳ ಹತ್ರ ಬಿದ್ದು ಹೋಗಿದ್ದಾರೆ, ರಸ್ತೆ ಪ್ಲಾಟ್ಫಾರ್ಮ್ಗಳಲ್ಲಿ ಬಿದ್ದು ಹೋಗಿದ್ದಾರೆ, ಬೀದಿ ಬೀದಿಗಳಲ್ಲಿ ಬಿದ್ದು ಹೋಗಿದ್ದಾರೆ. ಹೌದು ಪ್ರಿಯರೇ, ಮನೆ ಬೇಡ, ಮಠ ಬೇಡ, ಮಕ್ಕಳು, ಹೆಂಡತಿ ಎಲ್ಲರನ್ನು ಬಿಟ್ಟು ಹಗಲು ರಾತ್ರಿ ಕುಡಿಯುವಂತಹ ಬಿಸಿಯಲ್ಲಿ ಬಿದ್ದು ಹೋಗಿರುವಂತಹ ಜನರು. ಇನ್ನೊಂದೆಡೆ ಕುಟುಂಬದಲ್ಲಿ ತನ್ನ ಮಕ್ಕಳನ್ನ ಸಾಕಲಾಗದಂತಹ ಸಂದರ್ಭ. ಹೆಂಡತಿ ತನ್ನ ಮಕ್ಕಳನ್ನು ಸಾಕಲಾಗದೆ ಕುಡುಕನ ಗಂಡನನ್ನ ಕಟ್ಟಿಕೊಂಡು ಊಟವಿಲ್ಲದೆ, ಬಟ್ಟೆ ಇಲ್ಲದೆ, ಮಕ್ಕಳಿಗೆ ವಿದ್ಯಾಭ್ಯಾಸವಿಲ್ಲದೆ, ಮನೆಗೆ ಯಾವುದೇ ಸೌಲಭ್ಯವಿಲ್ಲದೆ, ಮನೆ ಬಾಡಿಗೆ ಇಲ್ಲದೆ ತನ್ನ ಜೀವನವನ್ನ ದಾರಿದ್ರ್ಯ ಜೀವನವಾಗಿಸಿಕೊಳ್ಳುತ್ತಾ, ಮುಸುರೆ ತೊಳೆಯುತ್ತಾ, ಮನೆ ಕೆಲಸಗಳನ್ನು ಮಾಡುತ್ತಾ ಜೀವಿಸುತ್ತಾ ಇದ್ದಾಳೆ. ಹಗಲು ರಾತ್ರಿ ಕಣ್ಣೀರಿನಿಂದ ತನ್ನ ಗಂಡನಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಕೂತಿದ್ದಾಳೆ. ಯೇಸುವೇ, ನನ್ನ ಗಂಡನ ಮೇಲೆ ದಯ ತೋರಿ ಎಂಬುದಾಗಿ ಒಬ್ಬೊಬ್ಬರ ಹತ್ತಿರ ನನ್ನ ಗಂಡನಿಗಾಗಿ ಪ್ರಾರ್ಥಿಸಿ, ಗಂಡನಿಗಾಗಿ ಪ್ರಾರ್ಥಿಸಿ, ತಂದೆಗಾಗಿ ಪ್ರಾರ್ಥಿಸಿ ಎಂದು ಹೇಳುವಂತಹ ಕೂಗು ಇದು ಎಷ್ಟೋ ಕಡೆ ನಾವು ನೋಡುತ್ತಾ ಇದ್ದೇವೆ. ದಿಕ್ಕು ತಪ್ಪಿ ಹೋದ ಗಂಡಂದಿರಿಗಾಗಿ ಹಗಲು ರಾತ್ರಿ ಪ್ರಾರ್ಥಿಸುತ್ತಿರುವಂತಹ ಹೆಂಡತಿಯರು, ಇರುವುದೆಲ್ಲ ಕಳೆದುಕೊಂಡು ದಾರಿದ್ರ್ಯ ನೆಲೆಯಲ್ಲಿರುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಹೆಂಡತಿಯರನ್ನ ನೋಡ್ತೇವೆ. ಪ್ರಿಯರೇ, ಸಮಯ ಸಂದರ್ಭದ ಆ ಸನ್ನಿವೇಶದಲ್ಲಿ ತನ್ನ ಮಕ್ಕಳನ್ನು ಸಾಕಿ ಸಲುವುದಕ್ಕೆ ವ್ಯಭಿಚಾರಿಗಳಾಗಿ ಮಾರ್ಪಾಡಾಗಿ ಹೋಗಿದ್ದಾರೆ. ಪಾಪದ ಜೀವನಕ್ಕೆ ಬಿದ್ದು ಹೋಗಿದ್ದಾರೆ. ತನ್ನ ಮಕ್ಕಳನ್ನು ಸಾಕಿ ಸಲುವುದಕ್ಕಾಗಿ, ಜೀವನವನ್ನು ಮಾಡುವುದಕ್ಕಾಗಿ. ಇಂಥವರ ಮೇಲೆ ಕರುಣೆ ತೋರಲು ಯಾರಿದ್ದಾರೆ ಪ್ರಾರ್ಥಿಸಲು? ಮೂಕವೇದನೆಯಲ್ಲಿ ತತ್ತರಿಸುವಂತಹ ಎಷ್ಟೋ ಕುಟುಂಬಗಳು ಈ ಲೋಕದಲ್ಲಿ ತುಂಬಿ ಹೋಗಿದೆ. ಜವಾಬ್ದಾರಿ ಇಲ್ಲದ ಪತಿಯಂದಿರು ಮಾತ್ರವಲ್ಲ ಪ್ರಿಯರೇ, ಈ ದಿನದಲ್ಲಿ ನಾವು ನೋಡ್ತೇವೆ ಹೆಣ್ಣು ಮಕ್ಕಳು ಸಹ ಕುಡಿತಕ್ಕೆ ಗುಲಾಮರಾಗಿ ಹೋಗಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ನಾವು ಲಾಡ್ಜ್ಗಳಿಗೆ ಹೋದರೆ, ಹೋಟೆಲ್ಗಳಿಗೆ ಹೋದರೆ, ರೆಸ್ಟೋರೆಂಟ್ಗಳಿಗೆ ಹೋದರೆ, ಪಬ್ಗಳಿಗೆ ಹೋದರೆ ಹೆಣ್ಣು ಮಕ್ಕಳು ಕುಡಿದು ಕುಪ್ಪಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಕುಡಿದು ಬೇರೆ ಗಂಡಸರೊಂದಿಗೆ ಮೋಜು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಕುಟುಂಬಗಳು ಛಿದ್ರವಾಗಿ ಹೋಗುತ್ತಾ ಇದೆ. ಎಲ್ಲರನ್ನ ಸಮರ್ಪಿಸೋಣ ಪ್ರಿಯರೇ. ಕುಡಿತಕ್ಕಾಗಿ, ಕುಡಿತದ ಚಟಕ್ಕಾಗಿ ಜೀವಿಸುವಂತಹ ಮಕ್ಕಳು. ಯೇಸು ಸ್ವಾಮಿ ಹೇಳುತ್ತಾರೆ, ಲೂಕನ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಮಿತಿ ಮೀರಿದ ಭೋಜನದಿಂದಲೂ
ಕುಡಿತದಿಂದಾಗಲಿ ಲೌಕಿಕ ಚಿಂತನೆಗಳಿಂದಾಗಲಿ ಮಂದಮತಿಗಳಾಗಿರಬೇಡಿರಿ. ತಿಂದು 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 ತಿನ್ನುವುದಕ್ಕಾಗಿಯೇ ತಿನ್ನಬೇಕು. ಎಲ್ಲಿ ಏನು ಕಾರ್ಯಕ್ರಮ, ಎಲ್ಲಿ ಫಂಕ್ಷನ್ ಇದೆಯೋ ಅಲ್ಲಿ ಹೋಗು. ತಿನ್ನುವುದಕ್ಕಾಗಿಯೇ ಜೀವನ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ 34ನೇ ವಾಕ್ಯದಲ್ಲಿ, ಮಿತಿ ಮೀರಿದ ಭೋಜನದಲ್ಲಿ ಜೀವಿಸಬೇಡಿ, ಕುಡಿತದಲ್ಲಿ ಗುಲಾಮರಾಗಬೇಡಿ, ಲೌಕಿಕ ಚಿಂತೆಗಳಿಂದ ನೀವು ಮಂದಮತಿಗಳಾಗಬೇಡಿ. ನಿಮ್ಮ ಕುಡಿತ ನಿಮ್ಮ ಕುಟುಂಬವನ್ನು ಹಾಳು ಮಾಡುತ್ತದೆ. ನಿಮ್ಮ ಕುಟುಂಬ ನಿಮ್ಮ ಗೌರವವನ್ನು ಹಾಳು ಮಾಡುತ್ತದೆ. ನಿಮ್ಮ ಕುಡಿತ ನಿಮ್ಮ ಕುಟುಂಬದ ಘನತೆ ಗೌರವವನ್ನು ಹಾಳು ಮಾಡುತ್ತದೆ. ನಿಮ್ಮ ಸ್ಥಾನಮಾನಗಳನ್ನು ಹಾಳು ಮಾಡುತ್ತದೆ. ನಿಮ್ಮನ್ನು ರೋಗಿಯಾಗಿ ಮಾರ್ಪಡಿಸುತ್ತದೆ, ಹುಚ್ಚನಾಗಿ ಮಾರ್ಪಡಿಸುತ್ತದೆ, ಕೆಟ್ಟವಳಾಗಿ ಮಾರ್ಪಡಿಸುತ್ತದೆ, ಪಾಪಕ್ಕೆ ಕೊಂಡು ಹೋಗುತ್ತದೆ, ಮರಣಕ್ಕೆ ಕೊಂಡು ಹೋಗುತ್ತದೆ, ನಾಶನಕ್ಕೆ ಕೊಂಡು ಹೋಗುತ್ತದೆ. ಕುಡಿಯಬೇಡಿ. ಯೇಸುಸ್ವಾಮಿಯು ಸಹ ಹೇಳಿಬಿಟ್ರು. ಇಂತಹ ಒಂದು ನೆಲೆಯಲ್ಲಿ, ಇಂತಹ ಒಂದು ಬಯಕೆಗಳಿಗೆ ಸಿಕ್ಕಿ ಹೋಗಿರುವವರನ್ನು ಸಮರ್ಪಿಸೋಣ. ಒಂದು ಕ್ಷಣ, ಒಂದೊಂದು ಮಕ್ಕಳ, ಪತ್ನಿಯರ, ಎತ್ತ ತಂದೆ ತಾಯಿಂದಿರ ವೇದನೆಗಳನ್ನ ಒಂದು ಕ್ಷಣ ನಾವು ಸ್ಮರಿಸೋಣ. ಪ್ರಿಯರೇ, ದಯವಿಟ್ಟು ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಪ್ರಿಯರೇ. ಪ್ರತಿಯೊಬ್ಬರನ್ನು ಆಹ್ವಾನಿಸಿ ಪ್ರಿಯರೇ. ಪ್ರತಿಯೊಬ್ಬರು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಪ್ರತಿಯೊಬ್ಬರನ್ನ ಪ್ರೇರೇಪಿಸಿ. ನಾವೆಲ್ಲರೂ ದೇವರ ಮಕ್ಕಳು. ನಾವೆಲ್ಲರೂ ಕುಟುಂಬದಲ್ಲಿ ಇದ್ದೇವೆ. ನಮ್ಮದೇ ಆದಂತಹ ಕುಟುಂಬಗಳಿದೆ. ಕುಟುಂಬಗಳಲ್ಲಿ ಇಂದು ಹಲವಾರು ವಿಧದಲ್ಲಿ ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ ತತ್ತರಿಸುತ್ತಾ ಇದ್ದೇವೆ. ಇವತ್ತು ಲೋಕ ಅಶಾಂತಿಯಲ್ಲಿ ತುಂಬಿ ಹೋಗಿದೆ. ಜೀವನ ಅಶಾಂತಿಯಲ್ಲಿ ತುಂಬಿ ಹೋಗಿದೆ. ದೇವಾ, ಓ ಪ್ರಭು ದೇವಾ, ನಿನ್ನ ಸನ್ನಿಧಿಯಲ್ಲಿ ನಾ ಪ್ರಾರ್ಥಿಸುವೆ. ಜೀವನದ ಯಾತ್ರೆಯಲ್ಲಿ, ಜೀವನದ ಜಂಜಾಟದಿ ಸಿಲುಕಿರುವ ಮಕ್ಕಳನ್ನ ನರ್ಪಿಸಿ ಪ್ರಾರ್ಥಿಸುವೆ. ಯೇಸು ದೇವಾ, ಕಣ್ಣೀರಿನ ಅಂಚಿನಲ್ಲಿ, ಕಣ್ಣೀರಿನ ಜೀವನದಿ ತತ್ತರಿಸಿ ಹೋಗಿರುವ ಮಕ್ಕಳನ್ನ ಸಮರ್ಪಿಸುವೆ. ತಬ್ಬಲಿಗಳಾಗಿಯ ಮಕ್ಕಳ ನಾ ಸಮರ್ಪಿಸುವೆ. ಜೀವದಾತ ನೀನಲ್ಲವೇ, ಪ್ರಾಣನಾಥ ನೀನಲ್ಲವೇ, ಈ ರಾತ್ರಿ ಆರಾಧಿಸಿ ಸ್ತುತಿಸಿ ನಿನ್ನ ಮಹಿಮೆ ಪಡಿಸಿ ಪ್ರಾರ್ಥಿಸುವೆ. ಕರುಣಿಸು ಓ ಪ್ರಭು ದೇವಾ. ಪ್ರಿಯರೇ, ಹೋಶಾಯನ ಪುಸ್ತಕ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಹೇಗೆ ತ್ಯಜಿಸಲಿ ಎಫ್ರಾಯಿಮೇ, ನಿನ್ನನ್ನು ಹೇಗೆ ಕೈ ಬಿಡಲಿ ಇಸ್ರಾಯೇಲೇ, ನಿನ್ನನ್ನು ಹೇಗೆ ಈಡು ಮಾಡಲಿ ದುರ್ಗತಿಗೆ. ನಿನ್ನನ್ನು ಆದೀಮನಂತೆ
ಹೇಗೆ ನಾಶ ಮಾಡಲಿ ನಿನ್ನನ್ನು ಶಬೋಯಿಮನಂತೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ನಮ್ಮನ್ನು ನಾಶಪಡಿಸಲು ದೇವರಿಗೆ ಇಷ್ಟವಿಲ್ಲ, ನಮ್ಮನ್ನು ತ್ಯಜಿಸಲು ದೇವರಿಗೆ ಇಷ್ಟವಿಲ್ಲ. ಹೌದು ಪ್ರಿಯರೇ, ನಮ್ಮನ್ನು ಕೈ ಬಿಡಲು ದೇವರಿಗೆ ಇಷ್ಟವಿಲ್ಲ. ಅವರು ನಮಗಾಗಿ ಕಾದು ಕುಳಿತಿದ್ದಾರೆ, ನಮ್ಮನ್ನೇ ನಿರೀಕ್ಷಿಸುವವರಾಗಿದ್ದಾರೆ. ಈಗ ಈ ರಾತ್ರಿ ಶಿಲುಬೆಯಿಂದ ನಿನ್ನನ್ನು ನನ್ನನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾರೆ. ಮಗಳೇ, ಮಗನೇ, ನಿನಗಾಗಿ ಎಲ್ಲವೇ ನನ್ನ ದೇಹದಲ್ಲಿರುವ ರಕ್ತವನ್ನು ನಾನು ಹರಿದಿದ್ದು, ನಿನಗಾಗಿ ಎಲ್ಲವೇ ಈ 3 ಮೊಳೆಗಳಲ್ಲಿ ನಾನು ನೇತಾಡಿದ್ದು, ನಿನಗಾಗಿ ಎಲ್ಲವೇ ನಾನು ಮರಣವನ್ನು ಹೊಂದಿದ್ದು. ಪ್ರಭುವಿನ ಸಾನ್ನಿಧ್ಯದ ಮಕ್ಕಳು ನಾವಾಗಿದ್ದೇವೆ. ಪ್ರಿಯರೇ, ಹೇಳಿಕೊಡುವಂತಹ ಈ ಪ್ರಾರ್ಥನೆಯಲ್ಲಿ ಎಲ್ಲರೂ ಒಂದಾಗಿ ನಿಮ್ಮ ಉತ್ತರ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಬಯಕೆಗಳನ್ನು ಈಡೇರದವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದಿಂದ ಹೊರಬರಲಾಗದೇ ಇರುವವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನಗಳಿಂದ ದಾರಿದ್ರ್ಯರಾಗಿರುವ ಕುಟುಂಬಗಳ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದ ನಿಮಿತ್ತವಾಗಿ ರೋಗಾವಸ್ಥೆಗೆ ಹೋಗಿರುವ ಮಕ್ಕಳ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದ ಜೀವನದಿಂದ ತನ್ನ ಪತ್ನಿ ಮಕ್ಕಳನ್ನ ರಸ್ತೆಗೆ ಬಿಟ್ಟಿರುವವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನಕ್ಕಾಗಿ ಮನೆ ಮಠಗಳೆಲ್ಲವನ್ನ ಮಾರಿ ಬೇಜವಾಬ್ದಾರಿಯಿಂದ ಜೀವಿಸುವವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನಕ್ಕಾಗಿ ಏನನ್ನು ಸಹ ಮಾಡಲು ಸಿದ್ಧವಾಗಿರುವಂತಹ ಮಕ್ಕಳ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದ ನಿಮಿತ್ತವಾಗಿ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಮಾರಿ ಜೀವಿಸುತ್ತಿರುವವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದಿಂದ ಮಕ್ಕಳ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿದವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳ ವಿವಾಹವನ್ನು ನಡೆಸಲಾಗದಿರುವಂತಹ ಅವಸ್ಥೆ ಇರುವ ಮಕ್ಕಳ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದಿಂದ ಸಾಲಗಾರರಾಗಿ ಹೋಗಿರುವ ಕುಟುಂಬದ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಟುಂಬದ ದೆಸೆಯಿಂದ ಹೆಂಡತಿಯರನ್ನ ಮಕ್ಕಳನ್ನ ರಸ್ತೆಗೆ ಹಾಕಿರುವವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನವೇ ದೇವರಿಂದ ಎನಿಸಿಕೊಳ್ಳುತ್ತಾ ಜೀವಿಸುತ್ತಿರುವವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದ ದೆಸೆಯಿಂದ ರಸ್ತೆಗಳಲ್ಲಿಯೂ ಆದಿ ಬೀದಿಗಳಲ್ಲಿಯೂ ತಿಪ್ಪೆಗುಂಡಿಗಳಲ್ಲಿಯೂ ಬಿದ್ದುಕೊಂಡಿರುವವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದ ನಿಮಿತ್ತವಾಗಿ ಆತ್ಮಹತ್ಯೆಗೆ ಹೋಗುತ್ತಿರುವ ಎಲ್ಲ ಮಕ್ಕಳ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಡುಕುತನದಲ್ಲಿ ಇಂದು ಕುಟುಂಬದ ಬೇಜವಾಬ್ದಾರಿಯಲ್ಲಿರುವಂತಹ ನಮ್ಮ ಅಣ್ಣ ತಮ್ಮಂದಿರ ಕುಟುಂಬಗಳ ಮೇಲೆ, ಬಂಧು ಮಿತ್ರಾದಿಗಳ ಕುಟುಂಬಗಳ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಆರೋಗ್ಯವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಮನಃಶಾಂತಿಯನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಮನೆಯನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ವಾಸಸ್ಥಳಗಳನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಜಮೀನುಗಳನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಪ್ರೀತಿ ಪಾತ್ರರಾದವರನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಆರ್ಥಿಕ ರಕ್ಷಣೆಯನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಪ್ರತಿಭೆಯನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ, ಯೇಸುವೇ ನಮ್ಮ ಮೇಲೆ ದಯವಾಗಿರಿ.
ತಮ್ಮ ಪ್ರಾಥಮಿಕ ಕುತೂಹಲವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಯೌವನವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕೆಲಸಗಳನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಸಮಾಧಾನವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಆತ್ಮ ಗೌರವವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಸದ್ಗುಣಗಳನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಒಳ್ಳೆಯ ಸ್ವಭಾವಗಳನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ವಿಶ್ವಾಸವನ್ನು ಕಳೆದುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ತಮ್ಮ ಆಲೋಚನೆಗಳಿಂದಲೂ ಬೆಂಬಲದಿಂದಲೂ ನಮಗೆ ಸಹಕಾರಿಯಾಗಿದ್ದವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ನಮ್ಮನ್ನು ಪ್ರೀತಿಸಿ ಇಂದು ರಸ್ತೆಗೆ ಬಿದ್ದಿರುವ ಮಕ್ಕಳ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ನಮ್ಮ ಮೇಲೆ ಏರಾಳವಾದ ಗೌರವವನ್ನು ಇಟ್ಟುಕೊಂಡವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮ ಮೇಲೆ ದಯವಾಗಿರಿ. ಪಿತದೇವರೇ ದಯವಾಗಿರಿ. ಪಿತದೇವರೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಪವಿತ್ರಾತ್ಮರೇ ದಯವಾಗಿರಿ. ಪವಿತ್ರಾತ್ಮರೇ ದಯವಾಗಿರಿ. ತ್ರಿಯೇಕ ದೇವರೇ ದಯವಾಗಿರಿ. ತ್ರಿಯೇಕ ದೇವರೇ ದಯವಾಗಿರಿ. ದಾವಿದ ಪುತ್ರರೇ ದಯವಾಗಿರಿ. ದಾವಿದ ಪುತ್ರರೇ ದಯವಾಗಿರಿ. ಪಾಪಿಯಾಗಿರುವ ನಮ್ಮ ಮೇಲೂ ದಯವಾಗಿರಿ. ಪಾಪಿಯಾಗಿರುವ ನಮ್ಮ ಮೇಲೆಯೂ ದಯವಾಗಿರಿ. ನಮ್ಮ ಕುಟುಂಬದ ಮೇಲೆಯೂ ದಯವಾಗಿರಿ. ನಮ್ಮ ಕುಟುಂಬದ ಮೇಲೆಯೂ ದಯವಾಗಿರಿ. ನಮ್ಮ ಪತಿಯ ಮೇಲೆ ದಯವಾಗಿರಿ. ನಮ್ಮ ಪತಿಯ ಮೇಲೆ ದಯವಾಗಿರಿ. ನಮ್ಮ ಎತ್ತವರ ಮೇಲೆ ದಯವಾಗಿರಿ. ನಮ್ಮ ಎತ್ತವರ ಮೇಲೆ ದಯವಾಗಿರಿ. ನಮ್ಮ ಮಕ್ಕಳ ಮೇಲೆ ದಯವಾಗಿರಿ. ನಮ್ಮ ಮಕ್ಕಳ ಮೇಲೆ ದಯವಾಗಿರಿ. ನಮ್ಮ ಪತ್ನಿಯ ಮೇಲೆ ದಯವಾಗಿರಿ. ನಮ್ಮ ಪತ್ನಿಯ ಮೇಲೆ ದಯವಾಗಿರಿ. ನಮ್ಮ ಅತ್ತೆ ಮಾವಂದಿರ ಮೇಲೆ ದಯವಾಗಿರಿ. ನಮ್ಮ ಅತ್ತೆ ಮಾವಂದಿರ ಮೇಲೆ ದಯವಾಗಿರಿ. ನಾದಿನಿ ಮೈದನರ ಮೇಲೆ ದಯವಾಗಿರಿ. ನಾದಿನಿ ಮೈದನರ ಮೇಲೆ ದಯವಾಗಿರಿ. ನಮಗೆ ಸಹಾಯ ಮಾಡಿದವರ ಮೇಲೆ ದಯವಾಗಿರಿ. ನಮಗೆ ಸಹಾಯ ಮಾಡಿದವರ ಮೇಲೆ ದಯವಾಗಿರಿ. ನಮ್ಮ ಮಿತ್ರರ ಮೇಲೆ ದಯವಾಗಿರಿ. ನಮ್ಮ ಮಿತ್ರರ ಮೇಲೆ ದಯವಾಗಿರಿ. ನಮಗೆ ಒಳಿತನ್ನು ಮಾಡಿದವರ ಮೇಲೆ ದಯವಾಗಿರಿ. ನಮಗೆ ಒಳಿತನ್ನು ಮಾಡಿದವರ ಮೇಲೆ ದಯವಾಗಿರಿ. ನಮಗೆ ದ್ರೋಹ ಬಗೆದವರ ಮೇಲೂ ದಯವಾಗಿರಿ. ನಮಗೆ ದ್ರೋಹ ಬಗೆದವರ ಮೇಲೆಯೂ ದಯವಾಗಿರಿ. ನಮ್ಮನ್ನು ನಿಂದಿಸಿದವರ ಮೇಲೆಯೂ ದಯವಾಗಿರಿ. ನಮ್ಮನ್ನು ನಿಂದಿಸಿದವರ ಮೇಲೆ ದಯವಾಗಿರಿ. ನಮ್ಮನ್ನು ಕಡೆಗಾಣಿಸಿದವರ ಮೇಲೆ ದಯವಾಗಿರಿ. ನಮ್ಮನ್ನು ಕಡೆಗಾಣಿಸಿದವರ ಮೇಲೆ ದಯವಾಗಿರಿ. ನಮ್ಮನ್ನು ನಾಚಿಕೆಗೀಡು ಮಾಡಿದವರ ಮೇಲೆ ದಯವಾಗಿರಿ. ನಮ್ಮನ್ನು ನಾಚಿಕೆಗೀಡು ಮಾಡಿದವರ ಮೇಲೆ ದಯವಾಗಿರಿ. ನಮ್ಮನ್ನು ವಂಚಿಸಿದವರ ಮೇಲೆ ದಯವಾಗಿರಿ. ನಮ್ಮನ್ನು ವಂಚಿಸಿದವರ ಮೇಲೆ ದಯವಾಗಿರಿ. ನಮ್ಮನ್ನು ಶತ್ರುವಾಗಿ ಎಣಿಸಿದವರ ಮೇಲೆ ದಯವಾಗಿರಿ. ನಮ್ಮನ್ನು ಶತ್ರುವಾಗಿ ಎಣಿಸಿದವರ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಪ್ರಭುವೇ ದಯವಾಗಿರಿ. ಪ್ರಭುವೇ ದಯವಾಗಿರಿ. ಈ ರಾತ್ರಿ ದಯವಾಗಿರಿ. ಈ ರಾತ್ರಿ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ನಮ್ಮ ಮೇಲೆ ದಯವಾಗಿರಿ. ನಮ್ಮ ಮೇಲೆ ದಯವಾಗಿರಿ. ನಮ್ಮ ಕುಟುಂಬದ ಮೇಲೆ ದಯವಾಗಿರಿ. ನಮ್ಮ ಕುಟುಂಬದ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ನಮ್ಮ ಕುಟುಂಬದ ಮೇಲೆ ದಯವಾಗಿರಿ. ನಮ್ಮ ಕುಟುಂಬದ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ನನ್ನ ಕುಟುಂಬದ ಮೇಲೆ ದಯವಾಗಿರಿ. ನನ್ನ ಕುಟುಂಬದ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ನಮ್ಮನ್ನು ಪ್ರೀತಿಸುವವರ ಮೇಲೆ ದಯವಾಗಿರಿ. ಯೇಸುವೇ ನಮ್ಮನ್ನು ಪ್ರೀತಿಸುವವರ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ನಮ್ಮನ್ನು ದ್ವೇಷಿಸುವವರ ಮೇಲೆ ದಯವಾಗಿರಿ. ನಮ್ಮನ್ನು ದ್ವೇಷಿಸುವವರ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಈ ಲೋಕದ ಮೇಲೆ ದಯವಾಗಿರಿ. ಈ ಲೋಕದ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಆಳುವವರ ಮೇಲೆ ದಯವಾಗಿರಿ. ಆಳುವವರ ಮೇಲೆ ದಯವಾಗಿರಿ. ಅಧಿಕಾರಿಗಳ ಮೇಲೆ ದಯವಾಗಿರಿ. ಅಧಿಕಾರಿಗಳ ಮೇಲೆ ದಯವಾಗಿರಿ. ಗುರುಗಳ ಮೇಲೆ ದಯವಾಗಿರಿ. ಗುರುಗಳ ಮೇಲೆ ದಯವಾಗಿರಿ. ಧರ್ಮಾಧ್ಯಕ್ಷಗಳ ಮೇಲೆ ದಯವಾಗಿರಿ. ಧರ್ಮಾಧ್ಯಕ್ಷಗಳ ಮೇಲೆ ದಯವಾಗಿರಿ. ಪೋಪ್ ಫ್ರಾನ್ಸಿಸ್ ಅವರ ಮೇಲೆ ದಯವಾಗಿರಿ. ಪೋಪ್ ಫ್ರಾನ್ಸಿಸ್ ಅವರ ಮೇಲೆ ದಯವಾಗಿರಿ.
ಪೋಪ್ ಬೆನೆಡಿಕ್ಟ್ ಅವರ ಮೇಲೆ ದಯವಾಗಿರಿ. ಪೋಪ್ ಬೆನೆಡಿಕ್ಟ್ ಅವರ ಮೇಲೆ ದಯವಾಗಿರಿ. ಕಾರ್ಡಿನಲ್ಗಳ ಮೇಲೆ ದಯವಾಗಿರಿ. ಕಾರ್ಡಿನಲ್ಗಳ ಮೇಲೆ ದಯವಾಗಿರಿ. ಎಲ್ಲ ಶುಶ್ರೂಷಕರ ಮೇಲೆ ದಯವಾಗಿರಿ. ಎಲ್ಲ ಶುಶ್ರೂಷಕರ ಮೇಲೆ ದಯವಾಗಿರಿ. ಎಲ್ಲ ಸಭಾಪಾಲಕರ ಮೇಲೆ ದಯವಾಗಿರಿ. ಎಲ್ಲ ಸಭಾಪಾಲಕರ ಮೇಲೆ ದಯವಾಗಿರಿ. ಎಲ್ಲ ಪಾಸ್ಟರ್ಸ್ಗಳ ಮೇಲೆ ದಯವಾಗಿರಿ. ಎಲ್ಲ ಪಾಸ್ಟರ್ಸ್ಗಳ ಮೇಲೆ ದಯವಾಗಿರಿ. ಎಲ್ಲ ಸಭೆಗಳ ಮೇಲೆ ದಯವಾಗಿರಿ. ಎಲ್ಲ ಸಭೆಗಳ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಎಲ್ಲ ಪ್ರಾರ್ಥನಾ ತಂಡಗಳ ಮೇಲೆ ದಯವಾಗಿರಿ. ಎಲ್ಲ ಪ್ರಾರ್ಥನಾ ತಂಡಗಳ ಮೇಲೆ ದಯವಾಗಿರಿ. ಎಲ್ಲ ಶುಶ್ರೂಷಕರ ಮೇಲೆ ದಯವಾಗಿರಿ. ಯೇಸುವೇ ಶುಶ್ರೂಷಕರ ಮೇಲೆ ದಯವಾಗಿರಿ. ಶುಶ್ರೂಷಕರ ಕುಟುಂಬಗಳ ಮೇಲೆ ದಯವಾಗಿರಿ. ಶುಶ್ರೂಷಕರ ಕುಟುಂಬಗಳ ಮೇಲೆ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಯೇಸುವೇ ದಯವಾಗಿರಿ. ಹಲ್ಲೇಲೂಯ, 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 ಹಲ್ಲೇಲೂಯ. ಸ್ವಾಮಿ ದೇವ, ಈ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಜೀವನವನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಈ ಪ್ರತಿದಿನವೂ ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿ ಈ ಲೋಕಕ್ಕಾಗಿ, ಲೋಕದಲ್ಲಿರುವ ಸರ್ವ ಜನತೆಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಹೌದು ಸ್ವಾಮಿ, ನಿಮ್ಮ ಮಕ್ಕಳು ಸ್ವಾಮಿ ಪರರಿಗಾಗಿ ಪ್ರಾರ್ಥಿಸಲು ಕರೆ ಹೊಂದಿರುವಂತಹ ಸಮೂಹ ಸ್ವಾಮಿ. ಈ ಆರಾಧನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿ, ಕುಡುಕುತನದಲ್ಲಿ ಇರುವಂತಹ ಮದ್ಯಪಾನಿಗಳಾಗಿ, ಮದ್ಯವ್ಯಸನಿಗಳಾಗಿ ಇರುವಂತಹ ಎಲ್ಲರ ಮೇಲೆ ಕರುಣೆ ತೋರುವಂತೆ ಪ್ರಾರ್ಥಿಸುವ ಪ್ರಾರ್ಥನೆ ಆಲಿಸಿರಿ ರಾಜ. ಸ್ವಾಮಿ ದೇವ, ಜೀವದಾಯಕರಾಗಿರುವವರು ನೀವಾಗಿದ್ದೀರಿ, ರಕ್ಷಕರಾಗಿರುವವರು ನೀವಾಗಿದ್ದೀರಿ, ಪ್ರಭುವಾಗಿರುವವರು ನೀವಾಗಿದ್ದೀರಿ. ಯೇಸುವೇ ಹಿಡಿದು ಬನ್ನಿ ಸ್ವಾಮಿ. ಈ ಶಿಲುಬೆ ಆರಾಧನೆಯಲ್ಲಿ ಪ್ರಾರ್ಥನಾ ಸಹಾಯನ ಕೇಳುತ್ತಿರುವಂತ ಎಲ್ಲ ಮಕ್ಕಳನ್ನ ನಾನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಈ ಸಮಯದಲ್ಲಿ ಪ್ರಾರ್ಥನಾ ಸಹಾಯನ ಕೇಳಿಕೊಳ್ಳುತ್ತಿರುವಂತ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅನುಗ್ರಹಿಸಿರಿ ರಾಜ. ಯಾರೆಲ್ಲ ತನ್ನ ಕುಟುಂಬದಲ್ಲಿ, ಮಿತ್ರರಲ್ಲಿ, ಬಂಧು ಬಳಗದವರಲ್ಲಿ, ಪತಿಯಲ್ಲಿ, ಪತ್ನಿಯಲ್ಲಿ, ಮಕ್ಕಳಲ್ಲಿ, ಕುಡಿತದ ಚಟದಲ್ಲಿ ಇರುವವರಲ್ಲಿ ಎಲ್ಲರನ್ನ ಸಮರ್ಪಿಸಿ ಆರಾಧನೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅವರೆಲ್ಲರ ಪ್ರಾರ್ಥನೆ ಆಲಿಸಿರಿ ರಾಜ. ಹೌದು ಸ್ವಾಮಿ ದೇವ, ಇಡೀ ಮಾನವ ಕುಲದ ಮೇಲೆ ಕರುಣೆ ತೋರಿರಿ ರಾಜ. ಪುಟ್ಟ ಮಂದಿಯಾಗಿ ನಾವು ಪ್ರಾರ್ಥಿಸುವ ಈ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಯಲ್ಲಿದೆ ರಾಜ. ಹೇಗೆ ತ್ಯಜಿಸಲಿ, ನಿನ್ನನ್ನು ಹೇಗೆ ಕೈ ಬಿಡಲಿ, ನಿನ್ನನ್ನು ಹೇಗೆ ಈಡು ಮಾಡಲಿ, ದುರ್ಗತಿಗೆ ಹೇಗೆ ನಿನ್ನನ್ನು ನಾಶ ಮಾಡಲಿ ಎಂದು ನೀವು ತಾನೇ ಕೇಳಿದ್ದೀರಿ ರಾಜ. ಕರುಣಿಸಿರಿ ರಾಜ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನ ಕರುಣಿಸಿರಿ ರಾಜ. ನನಗಾಗಿ ಪ್ರಾರ್ಥಿಸುತ್ತಿರುವ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ. ಈ ಶುಶ್ರೂಷೆಯನ್ನು ಮಾಡಲು ನಾನು ಬಲವೊಂದುವಂತೆ ನನಗಾಗಿ ಪ್ರಾರ್ಥಿಸುವ ಪ್ರತಿಯೊಂದು ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ನನ್ನಂತಿರುವ ಪ್ರತಿಯೊಂದು ಶುಶ್ರೂಷಕರನ್ನ ಬಲಪಡಿಸಿರಿ ರಾಜ. ಯೇಸುವೇ, ಎಲ್ಲ ನೊಂದ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜ. ಪ್ರಪಂಚದ ಎಲ್ಲರ ಮೇಲೆ ದಯವಾಗಿರಿ ರಾಜ. ತನ್ನ ಕುಟುಂಬಕ್ಕಾಗಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ
ತನ್ನ ಗಂಡನಿಗಾಗಿ ಮಕ್ಕಳಿಗಾಗಿ ಕುಡಿತದಲ್ಲಿ ಬಿದ್ದಿರುವಂತಹ ಗಂಡ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ. ಕುಡಿತದ ದಿಸೆಯಲ್ಲಿ ಎಲ್ಲವನ್ನ ಕಳೆದುಕೊಂಡು ಏಕಾಂಗಿಯಾಗಿ ರಸ್ತೆಯಲ್ಲಿರುವಂತ ಎಲ್ಲ ಮಕ್ಕಳ ಮೇಲೆ ದಯ ತೋರಿ ರಾಜ. ಸ್ವಾಮಿ, ಯೇಸುವೇ, ತನ್ನ ಮಕ್ಕಳ ಕುಡುಕುತನದಿಂದ ನೊಂದು ಹೋಗಿರುವಂತಹ ಎಲ್ಲ ತಂದೆ ತಾಯಿಯನ್ನು ಒಪ್ಪಿಸುತ್ತೇನೆ ರಾಜ. ಅಯ್ಯೋ ನನ್ನ ಮಗ ಕುಡುಕ, ಅಯ್ಯೋ ಅಯ್ಯೋ ಎಂದು ಹಗಲೂ ರಾತ್ರಿ ತನ್ನ ಮಗನಿಗಾಗಿ ಸೊಸೆಯನ್ನ ಮಕ್ಕಳನ್ನ ತಪ್ಪಲಿಯಾಗಿ ಬಿಟ್ಟು ಕುಡಿಯುತ್ತಿರುವಂತಹ ಒಂದೊಂದು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವ ತಾಯಿಯ ವೇದನೆಯ ಪ್ರಾರ್ಥನೆಯನ್ನು ಆಲಿಸಿರಿ ರಾಜ. ಎಲ್ಲರನ್ನು ಸಮರ್ಪಿಸಿಕೊಳ್ಳ ಅಂತ ಈ ದಿನದಲ್ಲಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಳ್ಳುವ. ಐಸಿಯುಗಳಲ್ಲಿ, ವೆಂಟಿಲೇಟರ್ಗಳಲ್ಲಿ, ಮರಣದ ಹೋರಾಟದಲ್ಲಿ ಇರುವವರ ಮೇಲೆ ದೇವರ ಕರುಣೆ ದೊರಕುವಂತೆ, ಕೋವಿಡ್-19 ಮೂಲಕವಾಗಿ ಪಾಸಿಟಿವ್ ಆಗಿ ತತ್ತರಿಸುತ್ತಿರುವಂತಹ ಎಲ್ಲರ ಮೇಲೆ ದೇವರ ಕರುಣೆ ಹರಿಯುವಂತೆ, ಇಡೀ ವಿಶ್ವದಲ್ಲಿ ಪವಿತ್ರಾತ್ಮರ ಗಾಳಿ ಬೀಸುವಂತೆ, ಸೌಖ್ಯ ಹರಡುವಂತೆ, ಚಂಡಮಾರುತಗಳಿಂದ, ಜಲಪ್ರವಾಹಗಳಿಂದ ನೀರು ಹರಿದು ತುಂಬಿ ಹೋಗಿರುವಂತಹ ಪ್ರತಿಯೊಂದು ಪ್ರದೇಶಗಳನ್ನ, ರಾಜ್ಯಗಳನ್ನ ಸಮರ್ಪಿಸುತ್ತೇವೆ ರಾಜ್ಯ. ತತ್ತರಿಸಿ ಹೋಗಿರುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ ಸಂರಕ್ಷಣೆಯನ್ನು ಕೊಡಿರಿ ರಾಜ. ಮನೆ ಮಠಗಳನ್ನು ಕಳೆದುಕೊಂಡು ಇರಲು ನೆಲೆ ಇಲ್ಲದೆ, ಊಟವಿಲ್ಲದೆ, ಚಳಿಯಲ್ಲಿ ಈ ರಾತ್ರಿಯನ್ನು ನಡುಗುತ್ತಿರುವಂತಹ, ಮನೆ ಮಠ ಆಸ್ತಿಯನ್ನೆಲ್ಲ ಕಳೆದುಕೊಂಡಿರುವಂತಹ ಎಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಈ ಆರಾಧನೆಗಳನ್ನ, ಸ್ವರ್ಗಯಾತ್ರೆ, ಶುಶ್ರೂಷೆ ಎಲ್ಲವನ್ನ ಗ್ರೂಪ್ಗಳಿಗೆ ಶೇರ್ ಮಾಡುವಂತ ಎಲ್ಲ ಮಕ್ಕಳನ್ನ ಆಶೀರ್ವದಿಸಿರಿ ರಾಜ. ಎಲ್ಲ ಗ್ರೂಪ್ಗಳ ಅಡ್ಮಿನ್ಗಳನ್ನ ಆಶೀರ್ವದಿಸಿರಿ ರಾಜ. ವಾಕ್ಯವನ್ನು ಆಲಿಸುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಪ್ರತಿಯೊಬ್ಬರ ಜೀವನದಲ್ಲಿ ಬಿಡುಗಡೆಯನ್ನು ಕರುಣಿಸಿರಿ ರಾಜ. ಈ ಸ್ವರ್ಗಯಾತ್ರೆ ಶುಶ್ರೂಷೆಗೆ ವಿರುದ್ಧವಾಗಿ ಹೋರಾಟ ಮಾಡಿದ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಡುತ್ತೇನೆ ರಾಜ. ಈ ಸ್ವರ್ಗಯಾತ್ರೆಯನ್ನು ಪ್ರೀತಿಸಿ ಸ್ವಾಮಿ ಸೇವೆ ಮಾಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಸ್ವರ್ಗೀಯ ಯಾತ್ರೆಗೆ ಉದಾರತೆಯ ಕರಗಳನ್ನು ಚಾಚುವಂತ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ, ವೆಬ್ ಚಾನಲ್ ಅನ್ನ, 24 ಗಂಟೆಗಳ 24 ಅವರ್ಸ್ ಲೈವ್ ಚಾನಲ್ ಅನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಇದಕ್ಕೆ ಬೇಕಾಗುವಂತ ಎಲ್ಲ ಸವಲತ್ತುಗಳನ್ನ ಸ್ವಾಮಿ ನೀವು ಮಾಡಿಕೊಡುವುದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ರಾಜ. ಸ್ವಾಮಿ, ಈ ರಾತ್ರಿ ನಾವು ಮಲಗಲು ಹೋಗುತ್ತೇವೆ ರಾಜ. ಒಂದು ಪಕ್ಷ ಈ ದಿನ ನಮ್ಮ ಕೊನೆಯ ಪಯಣದ ದಿನವಾದರೆ, ಈ ಲೋಕದ ಅಂತ್ಯದ ದಿನವಾದರೆ, ಸ್ವಾಮಿ ನಾವು ಈ ಲೋಕದಲ್ಲಿ ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಮೋಕ್ಷಾನದ ಭಾಗ್ಯವನ್ನು ಕರುಣಿಸಿರಿ ರಾಜ. ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ಅದು ನಾಳೆ ಈ ಲೋಕವನ್ನು ನೋಡಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ, ನಿಮ್ಮ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ಜೀವಿಸಲು ನಿಮ್ಮ ಕೃಪೆಯನ್ನು ಕರುಣಿಸಿರಿ ರಾಜ. ಎಲ್ಲ ಕುರುಡರು, ಕುಂಟರು, ಮೂಕರು, ಪಾರ್ಶ್ವವಾಯು ರೋಗಿಗಳು, ನಾನಾ ವಿಧವಾದ ರೋಗ ಬಾಧೆಗಳಲ್ಲಿ, ಕುಷ್ಠರೋಗಿಗಳಲ್ಲಿ, ಏಡ್ಸ್ಗಳಲ್ಲಿ, ಟ್ಯೂಮರ್ಗಳಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಪ್ರಿಯ ಎಲ್ಲರನ್ನು ಸಮರ್ಪಿಸಿಕೊಳ್ಳುತ್ತಾ ನಾವು ವಾಗ್ದಾನದ ಪ್ರಾರ್ಥನೆಯನ್ನು ಹೇಳೋಣ. ವಾಗ್ದಾನದ ಪ್ರಾರ್ಥನೆಯಲ್ಲಿ ಎಲ್ಲರೂ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವೆರಗಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ.
ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್. ಬೇರೆಲ್ಲರೂ ವಿಶ್ವಾಸದಿಂದ ನಮ್ಮ ಪ್ರಾರ್ಥನೆಗಳನ್ನು ಪ್ರಭುವಿಗೆ ಸಮರ್ಪಿಸಿಕೊಡುತ್ತಾ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯದ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯದ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯದ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. Praise the Lord. ಪ್ರಿಯರೇ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಾರ್ಥಿಸಿರಿ. ಪ್ರಿಯರೇ, ಸ್ತುತಿಸಿ ಪ್ರಾರ್ಥಿಸಿರಿ. ಕುಡುಕರಾಗಿರುವ ಪ್ರತಿಯೊಬ್ಬರನ್ನ ಸಮರ್ಪಿಸಿ ಪ್ರಾರ್ಥಿಸಿರಿ. ಕುಡುಕರಾಗಿರುವಂತಹ ಕುಟುಂಬಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿರಿ. ದಯಾಮಯ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಹೇರಾಳವಾಗಿ ಆಶೀರ್ವದಿಸಲಿ. ಪುತ್ರರುಡಗೂಡಿ ಅರಸೆ ಮನುತಾಯೇ, ಪುತ್ರರುಡಗೂಡಿ ಅರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎದುರುಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶುಭ ಕಾಮನೆಗಳು. ಗುಡ್ ನೈಟ್. ಪ್ರಿಯರೇ, ದಯವಿಟ್ಟು ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿ ಪ್ರಿಯರೇ. ನನಗಾಗಿ ಪ್ರಾರ್ಥಿಸಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.